ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪೋಷಕರು ಬಲವಂತವಾಗಿ ಹೊತ್ತೊಯ್ದ ಪ್ರಕರಣ ಹುಬ್ಬಳ್ಳಿಯ ನವನಗರದಲ್ಲಿ ನಡೆದಿದೆ. ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈಗ ಆ ಪ್ರಕರಣ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು ಬೆಳಗ್ಗೆ ಅಷ್ಟೇ. ಇದೀಗ ಅದು ಸುಖಾಂತ್ಯವಾಗಿದೆ ಅಂತ ಹೇಳಿ. ಹೇಗೆ ಸುಖಾಂತ್ಯ ಆಗಿದೆ? ಪ್ರೀತಿಸಿ ಮದುವೆಯಾದಂಥ ವ್ಯಕ್ತಿಯ ಜೊತೆ ನಾನು ಇರ್ತೀನಿ ಅಂತ ಸುಷ್ಮಾ ಹೇಳಿದ್ದಾಳೆ. ನಿರಂಜನ್ ಜೊತೆನೇ ನಾನು ಜೀವನವನ್ನು ನಡೆಸ್ತೇನೆ ಅಂತ ಸುಷ್ಮಾ ಹೇಳಿದ ಬಳಿಕ ಪತಿ ಜೊತೆ ಇರ್ತೀನಿ ಅಂತ ಹೇಳಿದಾಗ ಅದಕ್ಕೆ ಪೋಷಕರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹುಬ್ಬಳ್ಳಿಯ ನವನಗರ ಠಾಣೆಯಲ್ಲಿ ಸುಖಾಂತ್ಯ ಕಂಡಿದೆ ಈ ಪ್ರಕರಣ. ನಿನ್ನೆ ಯುವತಿಯನ್ನು ಬಲವಂತವಾಗಿ ಹೊತ್ಕೊಂಡು ಕರ್ಕೊಂಡು ಹೋಗಲಾಗಿತ್ತು. ಇಬ್ಬರು ಪರಸ್ಪರ 8 ವರ್ಷಗಳಿಂದ ಪ್ರೀತಿಸಿದ್ರು. 2 ವರ್ಷಗಳ ಹಿಂದೆ ಅವರಿಬ್ಬರು ಕೂಡ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದ್ದರು. ತಮ್ಮ ವಿವಾಹವನ್ನು ನೋಂದಣಿ ಮಾಡಿದರು. ಅದಾದ ಬಳಿಕ ಪೋಷಕರ ವಿರೋಧವಿದ್ದ ಕಾರಣಕ್ಕಾಗಿ ಗಂಡನ ಮನೆಯಲ್ಲಿ ಆಕೆ ಬಂದಿರಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ತವರು ಮನೆಯಲ್ಲೇ ಇದ್ಲು. ಆದರೆ ಗಂಡನ ಜೊತೆ ಬಾಳಬೇಕು ಅಂತ ಹೇಳಿ ಆಕೆ ಕನಸು ಕಂಡಿದ್ಲು. ಹೀಗಾಗಿ ಅಗೇನ್ ಮತ್ತೆ ಗಂಡನ ಮನೆಗೆ ಆಕೆ ಬಂದಿದ್ಲು ಸುಷ್ಮಾ. ಆದರೆ ಇದಕ್ಕೆ ಕುಪಿತಗೊಂಡಂಥ ಸುಷ್ಮಾ ಪೋಷಕರು ನೇರವಾಗಿ ನಿರಂಜನ್ ಮನೆಗೆ ನುಗ್ಗಿ ಆಕೆಯನ್ನು ಕರ್ಕೊಂಡು ಹೋಗಿದ್ದರು. ಕರೆದುಕೊಂಡು ಹೋಗಿರುವ ರೀತಿ ವಿಧಾನ ಇತ್ತಲ್ಲ, ಅದು ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸೋ ರೀತಿಯಲ್ಲಿತ್ತು. ಆಕೆಯನ್ನು ಹೊತ್ಕೊಂಡು, ಲಿಟ್ರಲಿ ಹೊತ್ಕೊಂಡು ಕಿಡ್ನ್ಯಾಪ್ ಮಾಡೋ ರೀತಿಯಲ್ಲಿ ಆಕೆಯನ್ನು ಕರೆದುಕೊಂಡು ಹೋಗಲಾಗಿತ್ತು. ಈ ಪ್ರಕರಣ ಹುಬ್ಬಳ್ಳಿಯ ನವನಗರ ಠಾಣೆಯಲ್ಲಿ ದಾಖಲಾಗಿತ್ತು. ಆನಂತರದಲ್ಲಿ ಎರಡೂ ಕಡೆಯವರನ್ನು ಕರೆಸಿ ಕೂರಿಸಿ ಮಾತನಾಡಿಸಿದಾಗ ಏನು ಎತ್ತ ಅಂತ ಕೇಳಿದ್ರೆ, ಇಲ್ಲ ನಾನು ಮದುವೆ ಆಗಿದ್ದೇನೆ, ನಾನು ಪ್ರೀತಿಸಿದ್ದೇನೆ, ಆತನ ಜೊತೆಯೇ ನಾನು ಜೀವನವನ್ನು ಮಾಡ್ತೇನೆ ಅಂತ ಹೇಳಿದಾಗ ಇಬ್ಬರೂ ಮೇಜರ್ ಇರೋದರಿಂದ, ಇಬ್ಬರೂ 18 ವರ್ಷ ಮೇಲ್ಪಟ್ಟ ಕಾರಣಕ್ಕಾಗಿ ಅವರ ಹೇಳಿಕೆಯೇ ಇಲ್ಲಿ ಪರಿಗಣಿಸಲ್ಪಡುತ್ತೆ. ಹೀಗಾಗಿ ಪೊಲೀಸರು ಕೂಡ ಆ ಹೇಳಿಕೆಯನ್ನು ಪರಿಗಣಿಸಿ ಇದೀಗ ಗಂಡನ ಜೊತೆ ಸುಷ್ಮಾಳನ್ನು ಕಳಿಸಿಕೊಟ್ಟಿದ್ದಾರೆ. ವಿಧಿ ಇಲ್ಲ, ಪೋಷಕರು ಕೂಡ ಬೇರೆ ವಿರೋಧ ಮಾಡೋಕ್ಕಾಗೋದಿಲ್ಲ. ಓಕೆ, ಈ ತೀರ್ಮಾನಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಸುಮ್ಮನೆ ಇರ್ಬೇಕ ಮತ್ ಮಿಸ್ಗಿದಿ ಬಂದಿಲ್ಲ ಸರ್. ಅವಳು ಒಂದು 2 ವರ್ಷದ ನಂದು ಬ್ಯಾಕ್ ಸೈಡ್ ನಮ್ಮದು ರಿಜಿಸ್ಟರ್ ಆಗಿತ್ತು ಸರ್. ಈಗ ನಿನ್ನೆ ಬೆಳಗ್ಗೆ ಬಂದಿಲ್ಲ ಸರ್. ಅವಳೇ ಆಗಲೇ ಮನೆಗೆ ಬಂದಳು. ಇಲ್ಲ ನಾನು ನಿನ್ನೊಟ್ಟಿಗೆ ಜೀವನ ಮಾಡ್ತೀನಿ ಹಂಗೆ ಅಂತ ಅವ್ರ ಪೇರೆಂಟ್ಸಿಗೆ ಫೋನ್ ಅವರೇ ಮಾಡಿದ್ರು ಸರ್. ನಾನು ಹೇಳಿದೆ ಸರ್ ಹಿಂಗೆ ಅಂತ, ಹಿಂಗೆ ಬಂದಿದ್ದಾಳೆ ಹಿಂಗೆ ಅಂತ. ಅದಾದಮೇಲೆ ವಾಪಸ್ ಅವರು ಇಲ್ಲಿ ಅವಳ ಕೈಲಿ ಫೋನ್ ಕೊಟ್ಟೇರಿ, ನೀವು ಮಾತಾಡ್ರಿ, ಅವಳೊಟ್ಟಿಗೆ ನೀವೇ ಮಾತಾಡಿ ಅಂತ ಅಂದಿರಿ. ಅಂದಿಂದ ಅವಳು ಮಾತಾಡಿದ್ರಿ. ಇಲ್ಲ ಪಾಪ ನಾ ಅಲ್ಲಿ ಬರಲ್ಲ, ಇಲ್ಲಿ ಬರಲ್ಲ, ನೀವು ಇಲ್ಲೇ ಬಂದು ಮಾತಾಡಿ ಅಂತ ಹೇಳಿದ್ರಿ. ಮಾತಾಡೋಕೊಂದೊಮ್ಮೆ ಬಂದು ಸಡನ್ಲಿ ಅವಳಿಗೆಲ್ಲ ಮಾತಾಡ್ತಾ ನಿಂದೆ ಏನು ಮಾತು ಕೇಳಂಗಿಲ್ಲ ನಾವು, ನೀವು ಬಾ ಅಂತಂತ ಹೇಳಿ ಹೊಡೆದು ಮಾಡಿದ್ದೀರಿ. ಹೊಡೆದು ಮಾಡಿ ನಿನ್ನೆ ನೈಟ್ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಿದ್ದಕ್ಕಾಗಿ ನಾ ಮತ್ತೆ ಬೆಳಗ್ಗೆ ನಿನ್ನೆ ನೈಟೇ ಬರ್ತಿದ್ದೆ ರೀ ನಾನು ಸ್ಟೇಷನ್ಗೆ. ಮನೇಲಿ ಯಾರೂ ಬಿಡಲಿಲ್ಲ ನನ್ನ. ಅದಕ್ಕೆ ಹಿಂಗಾಗಿ ಬೆಳಗ್ಗೆ ಸ್ಟೇಷನ್ಗೆ ಬಂದು ಇನ್ಫಾರ್ಮೇಷನ್ ಮಾಡಿದೆ ರೀ. ನಮ್ಮದು 5 ವರ್ಷದ ಲವ್ ಸರ್. 5 ವರ್ಷದ ಲವ್ ಸರ್. ನಾವು 2 ವರ್ಷದ ಬ್ಯಾಕ್ ಸೈಡ್ ಮದುವೆ ಆಗಿದ್ವಿ ಸರ್, ರಿಜಿಸ್ಟರ್ ಆಗಿದ್ವಿ. ಅದನ್ನು ಹೊಳ್ಳಿ ಅವಳು ಇದು ಕೋರ್ಟ್ ಮುಖಾಂತರ ಹೋಗಿ ಅವ್ರು ಏನೋ ಕ್ಯಾನ್ಸಲ್ ಮಾಡಿಸಿದಾರೆ ಅಂತ ಅವ್ರಂತಂದ್ರೆ ನನಗೆ ಗೊತ್ತಿಲ್ಲ ಸರ್. ಅದು ನಾನು ಒಂದ್ಸಲ ಎಷ್ಟೋ ಕೋರ್ಟಿಗೆ ಹೋದೆ, ವಾಪಸ್ ನಾನು ಹೋಗಲಿಲ್ಲ. ಅದಾಗಿಂದ ಇವತ್ತಿನ ಮಟ್ಟ ನನಗೇನು ರೆಸ್ಪಾನ್ಸ್ ಬರಲಿಲ್ಲ. ಅದಕ್ಕೆ ಸುಮ್ಮನೆ ನಾನು ವೇಟ್ ಮಾಡ್ತಾಯಿದ್ದೆ ಸರ್. ಅವಳು ಬರ್ತಾಳೆ ಅಂತಂದ. ಅವಳು ಕಡೆಗೆ ಬಂದು ಸರ್. ಅವಳಾಗಲೇ ಬಂದಳು. ನಾನಾಗಲಿ ಏನಾದರೂ ಫೋರ್ಸ್ ಸಭೆ ಮಾಡಲಿಲ್ಲ, ಅವಳಾಗಲೇ ಬಂದ ತಕ್ಷಣ ಏನಾಗಿದೆ, ಅವ್ರ ಮನೇಲಿ ನಾನೊಂದು ಇನ್ಫಾರ್ಮೇಷನ್ ಮಾಡಬೇಕಲ್ಲ ಸರ್, ತಪ್ಪಾಗುತ್ತೆ ಹಿಂಗೆ ಅಂತಂದ. ಅದಕ್ಕೆ ನಾನು ಅವ್ರ ಪಪ್ಪಾರ ಇಮಿಡಿಯೇಟ್ಲಿ ಫೋನ್ ಮಾಡಿದೆ ಸರ್ ನನಗೆ. ನಾನು ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡಿದೆ. ಹಿಂಗೆ ಸರ್ ನನ್ನ ಹತ್ರನೇ ಇದ್ದಾಳೆ, ನಮ್ಮ ಮನೆಗೆ ಬಂದಿದ್ದಾಳೆ, ಹಿಂಗೆ ಇಲ್ಲೇ ಬಂದು ಮಾತಾಡಿ ಅಂತ ಹೇಳಿದೆ ಸರ್. ಅವಳು ಏನಂದ್ರು, ಇಲ್ಲ ನಮ್ಮ ಮನೆಗೆ ಕರ್ಕೊಂಡ್ಬನ್ನಿ ಅಂತಂದ್ರೆ. ಸರಿ ಸರ್, ನಾನು ಕರ್ಕೊಂಬರ್ತೀನಿ, ಅವಳಿಗೆ ಹೇಳಿ ಅಂತಂತೇಳಿ ಅವಳಿಗೆ ಕೇಳಿದೆ ಸರ್. ನಾನು ಬಾ ಮನೆಗೆ ಹೋಗೋಣ, ಪಪ್ಪ ಕರೀತಾ ಇದ್ದಾರೆ ಅಂತ. ಇಲ್ಲ ನಾನು ಬರಲ್ಲ ಅಂತಂದ್ರೆ. ಬರಲ್ಲ ಅಂತ ಇದ್ದಾರೆ ಸರ್, ನೀವೇ ಹೇಳಿ ಅವಳಿಗೆ ಅಂತಂತೇಳಿ ಫೋನ್ ಕೊಟ್ಟೆ. ಇಲ್ಲ ಪಾಪ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಇದೇ ಮನೆ ನಂದು, ನಾನು ಇಲ್ಲೇ ಜೀವನ ಮಾಡ್ತೀನಿ, ಒಟ್ಟಿಗೆ ಜೀವನ ಮಾಡ್ತೀನಿ ಅಂತ ಹೇಳಿದೆ ಸರ್. ಆಮೇಲೆ ಅವರು ಬಂದು ಮಾತಾಡೋಕ್ಕಂತ ಬಂದರು ಸರ್. ಬಂದು ಅವಳಿಗೆ 1-2 ಸಲ ಕೇಳಿದೆ ಸರ್, ಬಾ ಹೋಗೋಣ ಅಂದಿಲ್ಲ, ಬರಲ್ಲ ಅಂತಂದು ಹೇಳಿದ್ರು ಸರ್. ಅವಳು ಹೇಳಾದ್ಮೇಲೆ ಒಮ್ಮೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ವಿರೋಧದ ಮಧ್ಯೆಯೂ ಕೂಡ ಒಂದಾದಂಥ ಜೋಡಿ ಈಗ ಯಾವ ಕಾರಣಕ್ಕೆ ಅವರು ವಿರೋಧ ಮಾಡ್ತಾ ಇದ್ರು ಅನ್ನೋದು ಒಂದಾಗುತ್ತೆ. ಜೊತೆಗೆ ಕೆಲವಷ್ಟು ಜಾತಿ ಕಾರಣ ಇರುತ್ತೆ, ಪ್ರದೇಶದ ಕಾರಣ ಇರುತ್ತೆ, ಕೆಲಸದ ಕಾರಣ ಇರುತ್ತೆ. ಹೀಗೆ ಕೊನೆಗೆ ಹೇಗೆ ಸುಖಾಂತ್ಯ ಆಯ್ತಿದು?
ದಶರಥ್ 8 ವರ್ಷದಿಂದ ಪ್ರೀತಿಸಿದಂತಹ ಪ್ರೇಮಿಗಳು ಕಳೆದ 2 ವರ್ಷಗಳ ಹಿಂದೆ ಇಲ್ಲಿ ಅಂದ್ರೆ ದಾಂಪತ್ಯ ಜೀವನಕ್ಕೆ, ಅದು ಗದಗದ ಒಂದು ಸಬ್ ರಿಜಿಸ್ಟರ್ ಅದರಲ್ಲಿ ಅಧಿಕೃತವಾಗಿನೇ ಇಲ್ಲಿ ಅಂದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಯಾವಾಗ ದಾಂಪತ್ಯ ಜೀವನಕ್ಕೆ ಇವರಿಬ್ಬರು ಕಾಲಿಟ್ಟಿದ್ದಾರೆ ಅಂತ ಗೊತ್ತಾಯ್ತು, ಸುಷ್ಮಾಳ ಮನೆಯವರ ಅವಳನ್ನ ಎಲ್ಲೂ ಸಹ ಮನೆ ಬಿಟ್ಟಿರಲಿಲ್ಲ. ಮನೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ಅವಳ ಕೈಗೆ ಇಲ್ಲಿ ಅಂದ್ರೆ ಮೊಬೈಲ್ ಸಿಗದಾಗೆ ನೋಡಿಕೊಂಡಿದ್ರು. ಆದ್ರೆ ಯಾವಾಗ ಇಲ್ಲಿ ಅಂತಂದ್ರೆ ಮತ್ತೆ ಆ ಮೊಬೈಲ್ ಸಿಗುತ್ತೆ, ಮೊಬೈಲ್ ಸಿಕ್ಕ ನಂತರ ಈತ ನಿರಂಜನ್ ಸುಷ್ಮಾಳ ಸಂಪರ್ಕಕ್ಕೆ ಬರ್ತಾನೆ. ನಿನ್ನೆ ಯಥಾ ರೀತಿ ಅವಳು ಮನೆಗೆ ಬರ್ತಾಳೆ. ನನ್ನ ಗಂಡನ ಮನೆಯಲ್ಲಿ ನಾನು 2 ವರ್ಷದಿಂದನೇ ಮದುವೆ ಆಗಿ ನನ್ನ ಗಂಡನ ಮನೆಯಲ್ಲಿ ನಾನು ಇರಬೇಕು, ಪ್ರೀತಿಸಿದವರ ಜೊತೆ ನಾನು ಜೀವನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸುಷ್ಮಾ ನಿರಂಜನ್ ಮನೆಗೆ ಬರ್ತಾಳೆ. ಇದನ್ನ ತಿಳಿದಂತಹ ಸುಷ್ಮಾಳ ತಂದೆ ಪರಶುರಾಮ್ ತನ್ನ ಸಂಬಂಧಿಕರ ಜೊತೆ ಬರ್ತಾನೆ. ಬಂದು ಇಲ್ಲಿ ಅಂದ್ರೆ ಸಾಕಷ್ಟು ರಾಜಾಂತರ ಮಾಡ್ತಾನೆ. ಆ ಯುವಕ ನಿರಂಜನಿಗೂ ಸಹ ಇಲ್ಲಿ ಅಂತಾರೆ ಆವಾಜ ಹಾಕ್ತಾರೆ ಮತ್ತು ಜೀವ ಬೆದರಿಕೆಯನ್ನು ಸಹ ಹಾಕ್ತಾರೆ. ನಂತರ ಅವಳನ್ನ ಗೋಣಿ ಚೀಲದಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಎತ್ತಾಕೊಂಡು ನಂತರ ಆ ಯುವಕ ಇಲ್ಲಿ ಅಂದ್ರೆ ಇವತ್ತು ಹುಬ್ಬಳ್ಳಿಯ ಒಂದು ನವನಗರ ಪೊಲೀಸ್ ಠಾಣೆಯ ಮೆಟ್ಟಲು ಹತ್ತಾನೆ. ಇಲ್ಲಿ ಯಾರು ವಿರುದ್ಧ ಸಹ ಇಲ್ಲಿ ಅಂದ್ರೆ ಆತ ದೂರು ನೀಡೋದಿಲ್ಲ. ಯಾಕಂದ್ರೆ ಅವ ಮಾತನಾಡುವಾಗ ಒಂದೇ ಹೇಳಿದ್ದು ಅಂದ್ರೆ ನಾನು ಯಾರು ವಿರುದ್ಧ ಸಹ ಇಲ್ಲಿ ಅಂದ್ರೆ ನಾನು ದೂರು ಕೊಡ್ಲಿಕ್ಕೆ ಬಂದಿಲ್ಲ, ನನ್ನ ಪ್ರೀತಿಸಿದವಳು ಇವತ್ತು ನನಗೆ ಬೇಕು, ಹೀಗಾಗಿ ನಾನು ಪೊಲೀಸರ ಮೊರೆ ಹೋಗುವುದಿಷ್ಟೇ, ನಮ್ಮಿಬ್ಬರನ್ನ ಒಂದು ಮಾಡಿ ಹಾಕೋಟಿ. ಈಗಾಗಲೇ ಅವ್ರನ್ನ ಒತ್ತಾಯಕ್ಕೆ ಅವಳನ್ನ ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ ಇಬ್ಬರನ್ನು ಸಹ ಇಲ್ಲಿ ಅಂದ್ರೆ ಪೊಲೀಸರು 2 ಅಂದ್ರೆ ಆ ಯುವತಿ ಇರ್ಬೋದು ಮತ್ತು 2